ಅಂಗನವಾಡಿ ಕಾರ್ಯಕರ್ತೆಯರಿಂದ ಅಹೋರಾತ್ರಿ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೊರೆಯುವಂತ ಚಳಿಯಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ವೇತನ ಹೆಚ್ಚಳ ಸೇರಿದಂತೆ ಒಂದಿಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಆ ಬೇಡಿಕೆ ಈಡೇರೋ ತನಕ ನಾವು ಈ ಧರಣಿಯನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ನಿನ್ನೆ ಈ ಬಗ್ಗೆ ಸಿಎಂಗೂ ಕೂಡ ಮನವಿಯನ್ನ ಕೊಟ್ಟರು. ಸಿಎಂ ಒಂದು ಭರವಸೆಯನ್ನ ಕೊಟ್ಟರು. ಈ ಭರವಸೆ ನಮಗೆ ಸಾಕಷ್ಟು ವರ್ಷದಿಂದ ಸಿಗ್ತಾ ಇದೆ, ಆದರೆ ಬೇಡಿಕೆ ಈಡೇರ್ತಿಲ್ಲ ಅಂತೇಳಿ ಅವರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇರೋದು. ಹಾಗಾಗಿ ಸಿಎಂ ಭೇಟಿ ಬಳಿಕವೂ ಕೂಡ ಅವರು ತಮ್ಮ ಧರಣಿಯನ್ನ ಕೈ ಬಿಟ್ಟಿಲ್ಲ, ಮುಂದುವರೆಸಿದ್ದಾರೆ. ಸಿಎಂಗೆ ಮನವಿ ಕೊಡ್ತಾ ಇದ್ದಂತೆ ಈ ಬಗ್ಗೆ ನಾನು ಕ್ಯಾಬಿನೆಟ್ನಲ್ಲಿ ಇಡ್ತೀನಿ, ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿಎಂ ಮಾತಿನಿಂದ ಕಾರ್ಯಕರ್ತೆಯರಿಗೆ ಇನ್ನಷ್ಟು ಬೇಸರ ಆಗಿದೆ. ಕೊರೆಯುವಂತ ಚಳಿಯಲ್ಲಿ 3 ದಿನದಿಂದ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗ ಸಚಿವೆ ಹೆಬ್ಬಾಳ್ಕರ್ ಬದಲಿಗೆ ಯಾವ ಸಚಿವರನ್ನು ನಾವು ಪ್ರತಿಭಟನೆ ಮಾಡ್ತಿರುವಂತ ಸ್ಥಳಕ್ಕೆ ಫ್ರೀಡಂ ಪಾರ್ಕ್ಗೆ ಕಳಿಸಿಲ್ಲ ಅಂತ ಅವ್ರಿಗೆ ಬೇಸರ ಇದೆ. ಮನವೊಲಿಕೆ ಮಾಡ್ತಿಲ್ಲ ಸರ್ಕಾರ ಅಂತ ಬೇಸರ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್. ಈಗ ಈ ತರ ಧರಣಿ ಎಲ್ಲ ಕೂತಾಗ ಯಾರಾದ್ರೂ ಸಚಿವರು ಬರೋದು, ಒಂದಿಷ್ಟು ಭರವಸೆ ಕೊಡೋದು, ಇಂಥದ್ದೇನಾದ್ರು ಆಗ್ತಿತ್ತು, ಮನವೊಲಿಕೆ ಪ್ರಯತ್ನ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರಿಸ್ಥಿತಿ ನಮ್ಗೆ ಗೊತ್ತಿದೆ, ಬಟ್ ಅವ್ರ ಬದಲಿಗೆ ಬೇರೆ ಯಾರನ್ನು ಕಳಿಸಿಲ್ಲ ಅಂತ ಒಂದು ಬೇಸರ ಜೊತೆಗೆ ಸಿಎಂ ಮಾತಿಗೂ ಬೇಸರ ಇದೆ. ಮುಂದೆ ಯಾವ ಸ್ವರೂಪದಲ್ಲಿ ಹೋರಾಟವನ್ನ ಮಾಡಬೇಕು ಅಂತ ಅಂಗನವಾಡಿ ಕಾರ್ಯಕರ್ತೆಯರು ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಶರ್ಮಿತಾ, ಈ ಹಿಂದೆನೂ ಕೂಡ ತಮ್ಮ ಬೇಡಿಕೆಗಳನ್ನ ಈಡೇರಿಕೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತರು ನಿರಂತರವಾಗಿ 10-11 ದಿನಗಳ ಹೋರಾಟವನ್ನು ಅಹೋರಾತ್ರಿ ಧರಣಿಯನ್ನ ಮಾಡಿರುವಂಥ ಇತಿಹಾಸ ಅಂಗನವಾಡಿ ಕಾರ್ಯಕರ್ತರಿಗೆ ಇದೆ. ಈಗ ಈ ಒಂದು ವೇತನವನ್ನು ಹೆಚ್ಚಳ ಮಾಡುವಂಥ ನಿಟ್ಟಿನಲ್ಲಿ ಕೈಗೊಂಡಿರುವಂತಹ ಅಹೋರಾತ್ರಿ ಧರಣಿ ಇವತ್ತಿಗೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ತಮ್ಮ ಬೇಡಿಕೆಗಳನ್ನು ಸಿಎಂ ಮುಂದೆ ಇಟ್ಟು ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸುವಂತೆ ಮನವಿಯನ್ನು ಕೂಡ ಮಾಡಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯನವರಿಂದ ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆ ಬಂದಿಲ್ಲ. ಮತ್ತು ನಾವು 2 ದಿನಗಳಿಂದ, ಅಂದರೆ ಇವತ್ತು 3ನೇ ದಿನ, ಕಳೆದ 48 ತಾಸುಗಳಿಂದ ಚಳಿಯನ್ನ ಲೆಕ್ಕಿಸದೆ, ಬಿಸಿಲನ್ನ ಲೆಕ್ಕಿಸದೆ, ನಮ್ಮ ಕುಟುಂಬವನ್ನ ಬಿಟ್ಟು ನಾವು ದೂರದ ಊರುಗಳಿಂದ ಬಂದು ಬೆಂಗಳೂರಿನ ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಆದರೂ ಕೂಡ ಸರ್ಕಾರ ನಮ್ಮ ಹತ್ರಕ್ಕೆ ಬಂದು ನಮ್ಮ ಸಮಸ್ಯೆಗಳನ್ನ ಕೇಳುವಂತ ಮನಸ್ಸನ್ನ ಮಾಡಿಲ್ಲ. ಇದು ಬಹಳ ಬೇಸರವಾಗಿದೆ. ಸರ್ಕಾರ ಇಷ್ಟೊಂದು ನಿಷ್ಕ್ರಿಯವಾಗಿದ್ರೆ ಆದರೆ ಹೇಗೆ ಅನ್ನುವಂಥ ಒಂದು ಬೇಸರವನ್ನು ಅಂಗನವಾಡಿ ಕಾರ್ಯಕರ್ತೆಯರು ಹೇಳ್ತಾ ಇರುವಂಥದ್ದು. ಮತ್ತು ಮುಖ್ಯವಾಗಿ ನಮ್ಮ ಹಲವು ಬೇಡಿಕೆಗಳು ಇದ್ರೂ ಕೂಡ ನಾವು ಪ್ರಮುಖವಾಗಿ ನಮಗೆ ಈಡೇರಲೇಬೇಕು ಅನ್ನುವಂಥ ಒಂದು ಬೇಡಿಕೆ ಇದ್ದರೆ ಆ ವೇತನವನ್ನು ಹೆಚ್ಚಳ ಮಾಡಿಕೊಡ್ಬೇಕು. ರಾಜ್ಯಾದ್ಯಂತ 1 ಲಕ್ಷಕ್ಕೂ ಅಧಿಕ ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ. ಇವರಿಗೆಲ್ರಿಗೂ ಕೂಡ 6,000ದಿಂದ 12,000ವರೆಗೂ ಕೂಡ ಆ ತಿಂಗಳಿಗೆ ಮಾಸಿಕವಾಗಿ ಸಂಬಳ ಸಿಗುತ್ತೆ. ಆದರೆ ಸರ್ಕಾರನೇ ಕನಿಷ್ಠ ವೇತನ ನಿಗದಿಯನ್ನ ಮಾಡಿದೆ. 18,000ದಿಂದ 21,000ಕ್ಕೆ ತನ್ನ ಕನಿಷ್ಠ ವೇತನವನ್ನು ಏರಿಸಿ 21,000ದಿಂದ 25,000ವರೆಗೂ ಕೂಡ ಕನಿಷ್ಠ ವೇತನನ ಸರ್ಕಾರಿ ನೌಕರರಿಗೆ ಸರ್ಕಾರ ಕೊಡ್ತಾ ಇದೆ. ಹಾಗಿದ್ರೆ ನಾವು ಕೂಡ ಸರ್ಕಾರಕ್ಕೇನೆ ಕೆಲಸ ಮಾಡ್ತಾ ಇರೋದಲ್ವಾ, ನಮಗೂ ಕೂಡ ಕನಿಷ್ಠ ವೇತನವನ್ನ ಕೊಡ್ಲಿ ಅನ್ನುವಂಥ ಒಂದು ಬೇಡಿಕೆಯನ್ನ ಇದೀಗ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದ ಮುಂದೆ ಇಡ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮ ಇನ್ಫಾರ್ಮೇಶನ್ಗೆ.